ನಮಸ್ಕಾರ ಸ್ನೇಹಿತರೆ, ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ನಾನಿವತ್ತು 3 ಮಹಾನ್ ನಾಯಕರು ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡಿದ್ದಾರೆ. ಅದರ ಡೀಟೇಲ್ಸ್ ಅನ್ನ ಕೂಲಂಕುಷವಾಗಿ ನಿಮಗೆ ಅರ್ಥ ಆಗೋ ರೀತಿಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ನನ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಒಳ್ಳೆಯ ವಿಚಾರ ಹಾಗೂ ನಿಮ್ಮ ಒಳ್ಳೆಯ ವಿಚಾರ ಕಾಮೆಂಟ್ಸ್ ಮೂಲಕ ತಿಳಿಸಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರು ಕರ್ನಾಟಕ ರಾಜ್ಯದ 2ನೇ ದೇವರಾಜ್ ಅರಸು ಅಂತ ಹೇಳ್ತಾರೆ. ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಇವರು 2ನೇ ದೇವರಾಜ್ ಅರಸಾಗಿ ಕಾಣ್ತಾ ಇದ್ದಾರೆ. 2 ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ಇವರು ನಿನ್ನೆ ಚಾಮರಾಜನಗರದಲ್ಲಿ ನನ್ನ ರಾಜಕಾರಣದ ಕೊನೆಯ ದಿನಗಳು ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ನಾಳೆನೇ ನಿವೃತ್ತಿ ಆಗ್ಬಿಡ್ತೀನಿ ಅಂತ ಅಲ್ಲ. ಸಿದ್ದರಾಮಯ್ಯ ಚಾಣಕ್ಯ ರಾಜಕಾರಣಿ, ಪ್ರಭುತ್ವ ರಾಜಕಾರಣಿ. ಈ ಚಾಣಕ್ಯ ರಾಜಕಾರಣಿ ನಾನು ರಾಜಕೀಯದ ಅಂತ್ಯಕಾಲದಲ್ಲಿದ್ದೀನಿ ಅಂತ ಹೇಳಿದರೆ ಬಹಳಷ್ಟು ಮೆಸೇಜ್ಗಳು ಬಹಳಷ್ಟು ಜನರಿಗೆ ತಲುಪ್ತದೆ. ಈಗ ಹೈಕಮಾಂಡ್ಗೆ ಏನು ತಲುಪಿರುತ್ತೆ? ಸುಮ್ಮನೆ ಇಮ್ಯಾಜಿನೇಷನ್ ಮಾಡೋಣ. ಸಿದ್ದರಾಮಯ್ಯನವರಿಲ್ಲದ ಕಾಂಗ್ರೆಸ್ ಪಕ್ಷವನ್ನು ಅವರು ಕಟ್ಟಬೇಕು, ನಂಬರ್ 1. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ. ವಿತೌಟ್ ಸಿದ್ದರಾಮಯ್ಯ ಕಾಂಗ್ರೆಸ್ನ ಆ ಗ್ಯಾಪ್ ತುಂಬೋರು ಯಾರು? ಅದು ಹೈಕಮಾಂಡ್ಗೆ ಯೋಚನೆ ಆಗ್ತದೆ. ಹೈಕಮಾಂಡ್ ಯೋಚನೆ ಮಾಡಬೇಕಾದಂಥದ್ದು. ಈಗ ಇನ್ನೊಬ್ಬರಿಗೆ, ಇನ್ನಷ್ಟು ಬಹಳ ಜನಕ್ಕೆ ಸಿದ್ದರಾಮಯ್ಯ ಆದಮೇಲೆ ಮುಖ್ಯಮಂತ್ರಿ ಆಗೋರು ಯಾರು? ಅವರ ಆಪ್ತರು, ಪರಮಾಪ್ತರು, ಹೈಕಮಾಂಡ್ ಆಶೀರ್ವಾದ ಇರೋರು. ಆದರೆ ಒಂದು ಸತ್ಯ ಅಂತೂ ಗೊತ್ತಿರಲಿ ಸರ್, ಸಿದ್ದರಾಮಯ್ಯನ ಕೃಪಾ ಕಟಾಕ್ಷ ಇಲ್ಲದೆ ಯಾರೂ ಮುಖ್ಯಮಂತ್ರಿ ಆಗಲಿಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಪ್ರಬಲವಾದ ಹಿಡಿತವನ್ನ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಹೊಂದಿದ್ದಾರೆ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಪಾಯಿಂಟ್ ನಂಬರ್ 3, ನಾಳೆನೇ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತಲ್ಲ. ಅದರ ಆಯಸ್ಸು ಅಂದರೆ ಎಷ್ಟು ವರ್ಷ ಇರುತ್ತೆ, ಎಷ್ಟು ವರ್ಷ ತನಕ ಬೇಕಾದರೂ ಇರಬಹುದು. ಅದು ನಾಳೆನೇ ಆಗುತ್ತೆ, ನಾಡ್ದೇ ಆಗುತ್ತೆ, ಮುಂದೆ ವರ್ಷ ಆಗುತ್ತೆ, ಆಚೆ ವರ್ಷ ಆಗುತ್ತೆ ಅಂತಲ್ಲ. ಅವರ ಈ ಟರ್ಮ್ ಮುಗಿಯೋ ತನಕಲೂ ಇರಬಹುದು. ಅಂತ್ಯಕಾಲ ಅಂದರೆ ಒಂದೇ 1 ಗಂಟೆ, 2 ಗಂಟೆ, 3 ಗಂಟೆ ಅಲ್ಲ. ಇದು ಚಾಣಕ್ಯ ರಾಜಕಾರಣಿ ಸಿದ್ದರಾಮಯ್ಯನವರು ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಹೆಂಗೆ ಮೆಸೇಜ್ ತಲುಪಿಸ್ಬೇಕೋ ಅದನ್ನು ತಲುಪಿಸ್ಬಿಟ್ಟಿದ್ದಾರೆ ಅಂತ ನನ್ನ ಒಂದು ಯೋಚನೆ ಅಷ್ಟೇ, ಆಲೋಚನೆ. ಅದು ಚಾಮರಾಜನಗರದಲ್ಲಿ. ಚಾಮರಾಜನಗರ ಅಂದರೆ ಹಿಂದುಳಿದ ಜಿಲ್ಲೆ ಜನಕ್ಕೆ ಏನು ಹೇಳಿರ್ಬೋದು ಅಂದರೆ, ನಾನು ಇನ್ನು ಸ್ವಲ್ಪ ದಿನ ರಾಜಕಾರಣದಲ್ಲಿರ್ತೀನಿ, ನಿಮ್ಮ ಜಿಲ್ಲೆಯ ಎಲ್ಲ ಕೆಲಸ ಕಾರ್ಯಗಳನ್ನು ನಾನಿದ್ದಾಗಲೇ ಮುಗಿಸ್ಕೊಂಬಿಡಿ, ಮಾಡಿಸ್ಕೊಂಬಿಡಿ, ನಾನು ನಿಮಗೆ ಸಪೋರ್ಟ್ ಮಾಡೋಕ್ಕಿದ್ದೀನಿ ಅನ್ನೋದು ಸಹಿತ ಇರಬಹುದು.
ಇನ್ನ ಎರಡನೇ ವಿಚಾರ ಏನಪ್ಪ ಅಂದರೆ, ಸನ್ಮಾನ್ಯ ದೇವೇಗೌಡರು ಹಿರಿಯ ರಾಜಕಾರಣಿ, ಮುತ್ಸಂದಿ ರಾಜಕಾರಣಿ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಅದನ್ನು ಇಲ್ಲಿವರೆಗೂ ನಡೆಸ್ಕೊಂಡ್ಬಂದಂಥವ್ರು. ಈಗ ಆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಅವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಗೆ ಕೊಡ್ತೀನಿ, ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿದಂಥ ಸಂದರ್ಭ. ಹೌದು, JDS ಅಂದರೆ ದೇವೇಗೌಡರ ಪಕ್ಷನೇ. ದೇವೇಗೌಡರು ಆದಮೇಲೆ ಕುಮಾರಸ್ವಾಮಿ ಆದಮೇಲೆ ನಿಖಿಲ್ ಕುಮಾರಸ್ವಾಮಿನೇ ಆಗಬೇಕು. ಯಾಕೆ ಹೇಳಿ? ಅದು ಅವರು ಪ್ರಾದೇಶಿಕ ಪಕ್ಷ ಅನ್ನೋದಕ್ಕಿಂತ ಫ್ಯಾಮಿಲಿ ಪಕ್ಷ. ಆದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ನನಗೂ ಸಹಿತ ರಿಟೈರ್ಮೆಂಟ್ ಹತ್ರ ಬಂತು, HD ಕುಮಾರಸ್ವಾಮಿ ಅವ್ರಿಗೂ ರಿಟೈರ್ಮೆಂಟ್ ಹತ್ರದಲ್ಲಿದ್ದಾರೆ. ಇನ್ನು ಜವಾಬ್ದಾರಿಯನ್ನು ನಿಖಿಲ್ ಕುಮಾರಸ್ವಾಮಿ, ಒಬ್ಬ ರಾಜ್ಯದ ಅಧ್ಯಕ್ಷನಾಗುವಂಥ ಜವಾಬ್ದಾರಿಯನ್ನು ನಿಖಿಲ್ ಕುಮಾರಸ್ವಾಮಿ ಅವರು ತಗೋಬೇಕು ಅನ್ನೋದು. ಅಂದರೆ ರೆಸ್ಪಾನ್ಸಿಬಿಲಿಟಿ ಮೇಡ್ ಲೀಡರ್ಶಿಪ್, ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಹಾಗಾಗಿ ನೀನೇ ಮುಂದೆ ಲೀಡರ್ ಆಗಬೇಕು ಅಂತ. ಹಾಗೂ ನೀವು ಇದನ್ನ ನೋಡಿ ಕೇಳಿ ನಗಬೇಡ್ರಿ, ಬಿಕಾಸ್ ನಾನು ಬಹಳ ಇಂಟ್ರೆಸ್ಟಿಂಗ್ ವಿಚಾರನೇ ಹೇಳ್ತಾ ಇದ್ದೀನಿ. ನಂಬರ್ 3, ನಿವೃತ್ತಿಯಲ್ಲಿ ಯಾರಪ್ಪ ಅಂದರೆ ಸನ್ಮಾನ್ಯ ರೆಬಲ್ ಸ್ಟಾರ್ ಯತ್ನಾಳ್ ಅವರು ಶಿಸ್ತು ಕಮಿಟಿ ಮುಂದೆ ಮಾತಾಡಿ ಹೊರಗೆ ಬಂದು ಪ್ರೆಸ್ ಮೀಟಲ್ಲಿ ಮಾಡಿದಾಗ ಅವರೊಂದು ಮಾತನ್ನು ಹೇಳಿದರು, ನಾನಿನ್ನ ಸೈಲೆಂಟ್, ರಮೇಶ್ ವೈಲೆಂಟ್ ಅಂತ. ಅಂದರೆ ನಾನು ರೆಬಲ್ ಸ್ಟಾರ್ ಆಗಿರೋದಕ್ಕೆ ನಿವೃತ್ತರಾಗ್ತಾ ಇದ್ದೀನಿ, ನನ್ನ ಸ್ಥಾನವನ್ನು ಇಲ್ಲಿವರೆಗೆ ಯಡಿಯೂರಪ್ಪನವ್ರಿಗೆ ಹಾಗೂ ಭಾಳಷ್ಟು ಒಳ್ಳೆ ವಿಚಾರಕ್ಕೆ, ಭ್ರಷ್ಟಾಚಾರದ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದೆ. ಅದೆಲ್ಲವನ್ನ ನಮ್ಮ ಸ್ನೇಹಿತರಾದಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ವಹಿಸ್ಕೊಡ್ತಾ ಇದ್ದೀನಿ. ಅಂದರೆ ರಮೇಶ್ ಜಾರಕಿಹೊಳಿ ಅವರು ಇನ್ನ ಭಾರತೀಯ ಜನತಾ ಪಕ್ಷದ ರೆಬಲ್ ಸ್ಟಾರ್ ಅಂತ. ಇದು ನಿಜವಾಗ್ಲೂ ಸಹಿತ ಸತ್ಯನೇ. ರಮೇಶ್ ಜಾರಕಿಹೊಳಿಯವರಿಗೆ ಈ ಭಾರತೀಯ ಜನತಾ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ಇದ್ಯಾವುದು ಏನು ಸಮಸ್ಯೆ ಇಲ್ಲ. ಇವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿರುವುದು ಸಮಸ್ಯೆ ಒಂದೇ ಒಂದಂದ್ರೆ ಒಬ್ಬ ವ್ಯಕ್ತಿ ಅಷ್ಟೇ, ಅವರು ಒಂದು ಶಕ್ತಿ. ಆದರೆ BJPನಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಆದ್ದರಿಂದ ಅವರು ರೆಬಲ್ ಲೀಡರ್ ಆಗೋದಕ್ಕೆ ಅವರಿಗೆ ಸರಿಯಾದ ಸ್ಥಾನ ಕೊಡ್ತಾ ಇದ್ದಾರೆ ಯತ್ನಾಳ್ ಅವರು. ಸ್ನೇಹಿತರೆ, ನಾನು ಇಷ್ಟೆಲ್ಲ ಹೇಳ್ತಾ ಇರೋದು ವಿಚಾರ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ನಿವೃತ್ತಿ ಆಗ್ತಿರೋದು ಅಥವಾ ನಿವೃತ್ತಿ ಆಗ್ತೀನಿ ಅಂತ ಹೇಳಿರೋದು ಒಂದು ಚಾಣಕ್ಯ ರಾಜಕಾರಣ. ಆದರೆ ಸನ್ಮಾನ್ಯ ದೇವೇಗೌಡರು ಅವರ ಮೊಮ್ಮಗನಿಗೆ ಆಡಳಿತ ಸೂತ್ರವನ್ನು ಕೊಡ್ತಾ ಇರೋದು ಫ್ಯಾಮಿಲಿ ಪಾಲಿಟಿಕ್ಸ್. ಅದೇ ರೀತಿ ಯತ್ನಾಳ್ ಅವರು ರಮೇಶ್ ಅವರಿಗೆ ಪೊಸಿಷನ್ ಬಿಟ್ಕೊಡ್ತಿರೋದು ಪಾಲಿಟಿಕ್ಸ್. ಇದು ಚಾಣಕ್ಯ ಪಾಲಿಟಿಕ್ಸ್, ಇದು ಫ್ಯಾಮಿಲಿ ಪಾಲಿಟಿಕ್ಸ್, ಇದು ರೆಬಲ್ ಪಾಲಿಟಿಕ್ಸ್. ಈ ವಿಚಾರ ಬಹಳ ಸೂಕ್ಷ್ಮವಾದರೂ ಸಹಿತ ಸತ್ಯ ಅಡಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಶರಣಾರ್ಥಿ.
ವೆರಿ ಮಚ್.